ಮುಖದಲ್ಲಿ ಮೊಡವೆಗಳಿರ್ಬೋದು ಅಥವಾ ಇನ್ಫೆಕ್ಷನ್ ರೀತಿ ಒಂದು ಸೊಳ್ಳೆ ಕಚ್ಚಿದ್ರು ಕೂಡ ಒಂದು ರೀತಿ ಗಾಯ ರೀತಿ ಆಗುವಂಥದ್ದಾಗ್ಬೋದು ಅಥವಾ ಪಿಗ್ಮೆಂಟೇಶನ್ ಆಗ್ಬೋದು, ಕಲೆಗಳಾಗ್ಬೋದು, ಯಾವುದೇ ಇದ್ರೂ ಈ ಒಂದು ಪ್ಯಾಕಿಂದ ನಿಮಗೆ ಕಡಿಮೆ ಆಗತ್ತೆ. ಅಂದ್ರೆ ಒಂದೇ ಸಾರಿಗೆ ಹೋಗೋದಿಲ್ಲ, ಕ್ರಮೇಣ ನಿಮ್ಗೆ ಕಡಿಮೆ ಆಗುತ್ತೆ. ಹೈ ಡಿಯರ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ನೀವು ಏನೇ ಯೂಸ್ ಮಾಡಿದ್ರು ಒಂದ್ ಸ್ವಲ್ಪ ಪ್ಯಾಚ್ ಟೆಸ್ಟ್ ಅನ್ನ ಮಾಡಿ ನಂತರನೇ ನೀವು ಯೂಸ್ ಮಾಡ್ಬೇಕಾಗತ್ತೆ. ಹೇಗ್ ಮಾಡೋದು, ಏನೇನೆಲ್ಲ ಮಿಕ್ಸ್ ಮಾಡೋದು, ಎಷ್ಟು ದಿನ ಹಾಕೋದು, ಎಷ್ಟು ಹೊತ್ತು ಹಾಕೋದು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ಲೀಸ್ ಪೂರ್ತಿ ವಿಡಿಯೋ ವಾಚ್ ಮಾಡಿ. ನಾನು ವಿಡಿಯೋದಲ್ಲಿ ಎಲ್ಲಾನು ನಿಮ್ಗೆ ಡೀಟೇಲ್ ಆಗಿ ಹೇಳಿರ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ಅರ್ಶನ ಈಗ ಒಂದು ಚಳಿಗಾಲದಲ್ಲಿ ನಿಮ್ಗೆ ಈ ಸೀಸನ್ ಅಲ್ಲಿ ಈ ಒಂದು ಹಸಿ ಅರ್ಶನ ಸಿಗುತ್ತೆ. ನೋಡ್ಲಿಕ್ಕೆ ನಿಮ್ಗೆ ಶುಂಠಿ ತರಾನೇ ಕಾಣುತ್ತೆ, ಆದ್ರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಈ ರೀತಿ ಎಲ್ಲೋ ಮತ್ತೆ ಈ ಶುಂಠಿನಲ್ಲಿ ನಿಮ್ಗೆ ವೈಟ್ ಈ ರೀತಿಯಾದ ಒಂದು ಡಿಫ್ರೆನ್ಸ್ ಕಾಣುತ್ತೆ. ಈ ಅರ್ಶನ ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲ ನಮ್ಮ ಹತ್ರ ಈ ಅರ್ಶನ ಇಲ್ಲ ಅಂದ್ರೆ ಕಸ್ತೂರಿ ಅರ್ಶನವನ್ನ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಹಸಿ ಅರ್ಶನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಿಮ್ಗೆ ತುಂಬಾ ಕಲರ್ ಕೊಟ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡಿದ್ದೀನಿ. ನೀವು ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಳಿ, ಯಾಕಂದ್ರೆ ಡೈಲಿ ನಾವು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಳಿ. 1-2 ಚಿಟಿಕೆ ಅಷ್ಟು ಮಾತ್ರ ತಗೊಳ್ಳಿ. ಅರಿಶಿಣದ ಪುಡಿಯನ್ನ ಯೂಸ್ ಮಾಡ್ತೀವಿ ಅಂದ್ರೆ 1/4 ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಯೂಸ್ ಮಾಡ್ಕೋಬಹುದು. ಅರಿಶಿನ ಅನ್ನೋದು ಒಂದು ಮೆಡಿಸಿನಲ್ ವರ್ಕ್ ಮಾಡುತ್ತೆ. ಅಂದ್ರೆ ನಮ್ಗೆ ಮುಖದಲ್ಲಿ ಏನೇ ಒಂದು ಮೊಡವೆಗಳಾಗ್ಬೋದು ಅಥವಾ ಈ ಅಲರ್ಜಿ ತರ ಆಗ್ಬೋದು, ಒಂದ್ ಸೊಳ್ಳೆ ಕಚ್ಚಿದ್ರು ದೊಡ್ಡದಾಗಿ ಗುಳ್ಳೆಗಳಾಗುವಂಥದ್ದು ಅಥವಾ ಈ ಕೆಂಪಗೆಲ್ಲ ಆಗಿರುತ್ತೆ ಮೊಡವೆಗಳು. ಕೆಲವೊಂದ್ಸಾರಿ ಮುಖ ತೋರಿಸ್ಲಿಕ್ಕೆ ಬೇಜಾರಾಗತ್ತೆ. ಮತ್ತೆ ಕಲೆಗಳಿದ್ರು ಅಷ್ಟೇನೆ, ನಮ್ಮ ಒಂದು ಕಪ್ಪು ಈ ಸ್ಕಿನ್ ಟೋನ್ ಏನು ನಮ್ಗೆ ಬ್ಲ್ಯಾಕಿಶ್ ಇರುತ್ತೆ, ಆ ಟೋನ್ ಅನ್ನು ಕೂಡ ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡುತ್ತೆ. ನಾನು ಹೇಳಲ್ಲ ಪೂರ್ತಿಯಾಗಿ ಚೇಂಜ್ ಮಾಡುತ್ತೆ ಅಂತ, ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡುತ್ತೆ. ಕಂಟಿನ್ಯೂಸ್ ಆಗಿ ಇದನ್ನ ಯೂಸ್ ಮಾಡಿದ್ರೆ ಖಂಡಿತ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಕೇಸರಿ ದಳಗಳನ್ನ ಹಾಕೊಳ್ತಾ ಇದ್ದೀನಿ. ಇದು ಅಷ್ಟೇ 4-5 ಎಳೆಗಳಷ್ಟು ಹಾಕೊಂಡಿದ್ದೀನಿ. ಇದು ಅಷ್ಟೇ ನಮ್ಮ ಸ್ಕಿನ್ ಟೋನ್ ಅನ್ನ ಚೇಂಜ್ ಮಾಡುತ್ತೆ. ಇದು ನಮ್ಮ ಒಂದು ಮುಖ ಗ್ಲೋ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಅಲೋವೆರಾ ಜೆಲ್ ಅನ್ನ ಹಾಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು ತಗೊಂಡಿರೋ ಮೆಜರ್ಮೆಂಟ್ ಪ್ರಕಾರ 4 ಟೇಬಲ್ ಸ್ಪೂನ್ ಅಷ್ಟು ಹಾಕೋಬಹುದು. ನನಗಿಲ್ಲಿ ಜೆಲ್ ಖಾಲಿ ಆಗ್ತಾ ಇರೋದ್ರಿಂದ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ನೋಡ್ತಾ ಇದ್ರಲ್ಲ ಕೈಯೆಲ್ಲ ನಂಗೆ ಎಷ್ಟು ಅರ್ಶನ ಆಗೋಗಿತ್ತು ಅಂತ. ಸೊ ಹಂಗಾಗಿ ನೀವು ಸ್ವಲ್ಪನೇ ಮಾಡ್ಕೊಂಡು ಹಾಕೊಳ್ಳಿ. ನಾವೆಲ್ಲ ಮನೇಲಿ ಹಾಕೊಳ್ತಾ ಇರೋದ್ರಿಂದ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಡಾಬರ್ ಕಂಪನಿಯ ಒಂದು ರೋಸ್ ವಾಟರ್ ನ ತಗೊಂಡಿದ್ದೀನಿ. ಕೆಲವೊಂದು ವಿಡಿಯೋಗಳಲ್ಲಿ ನಾನು ಹೇಳ್ತಾ ಇರ್ತೀನಿ, ರೋಸ್ ವಾಟರ್ ಈ ರೀತಿಯಾಗಿ ನೀರ್ ತರ ಇರುತ್ತೆ, ಆ ಕಲರ್ ಇರುವಂತದ್ದು ತಗೋಬಾರ್ದು. ಡಾಬರೇ ತಗೋಬೇಕು ಅಂತ ಏನು ಇಲ್ಲ, ನೀವು ಯಾವ್ದು ಬೇಕಾದ್ರೂ ತಗೊಳ್ಬಹುದು. ಕೆಲವೊಂದು ಕಂಪನಿಗಳ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅದರಲ್ಲಿ ಒಂದ್ಸರಿ ನೀವು ಚೆಕ್ ಮಾಡಿ ಬೈ ಮಾಡಿ. ನೆಕ್ಸ್ಟ್ ಇವಾಗ ಇದಿಷ್ಟನ್ನು ನಾವು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದಕ್ಕೊಂದು ಸೋಕ್ ಮಾಡ್ಲಿಕ್ಕೆ ನಾವು ಇದನ್ನ ಇಟ್ಬಿಡ್ಬೇಕು 15 ನಿಮಿಷ. ಯಾಕೆಂದ್ರೆ ಕೇಸರಿ ದಳಗಳನ್ನ ಹಾಕಿರೋದ್ರಿಂದ, ನಾವು ಸ್ಯಾಫ್ರಾನ್ ಹಾಕಿರೋದ್ರಿಂದ ಇದು ಸ್ವಲ್ಪ ನೆಂದಾಗ ಇದರ ಒಂದು ಕಲರ್, ನ್ಯಾಚುರಲ್ ಆಗಿರುವಂತ ಕಲರ್ ಬಿಟ್ಕೊಳ್ಳುತ್ತೆ. ತುಂಬಾನೇ ಒಂದು ಒಳ್ಳೆ ರೆಮಿಡಿ ಅಂತಾನೆ ಹೇಳ್ಬೋದು. ಇದನ್ನ ನಾವು ಎಷ್ಟು ದಿನ ಹಚ್ಬೇಕು ಅಂದ್ರೆ ವಾರಕ್ಕೆ 3 ದಿನ ಮಾತ್ರ ಹಚ್ಬೇಕು. ವಾರಕ್ಕೆ 3 ದಿನ ಹಚ್ಚಿದ್ರೆ ಸಾಕು. ಇದನ್ನ ನಾನು ಒಂದು ಕವರ್ ಫೈಲ್ ಮಾಡ್ತಾ ಇದ್ದೀನಿ, ಅಂದ್ರೆ ಕ್ಲೋಸ್ ಮಾಡ್ತಾ ಇದ್ದೀನಿ. ನೀವು ಪ್ಲೇಟ್ ಕೂಡ ಇಟ್ಕೊಳ್ಬಹುದು. ಸೊ ಇದಕ್ಕೆ ಗಾಳಿ ಹೋಗ್ಬಾರ್ದು. ನೀಟಾಗಿ ಇದನ್ನ ಈ ರೀತಿಯಾಗಿ ಕವರ್ ಮಾಡಿ ಇಟ್ರೆ ನಿಮ್ಗೆ ಅದು ಚೆನ್ನಾಗಿ ಬೇಗ ಸೋಕ್ ಆಗುತ್ತೆ, ಒಂದಕ್ಕೊಂದು ಮಿಕ್ಸ್ ಆಗುತ್ತೆ. ಈಗ 15 ನಿಮಿಷ ಆಗಿದೆ. ಈಗ ಇದನ್ನ ಓಪನ್ ಮಾಡಿ ನೋಡೋಣ. ನೋಡ್ತಾ ಇದೀರಲ್ಲ, ಆಲ್ರೆಡಿ ಕಲರ್ ಒಂಚೂರು ಚೇಂಜ್ ಆಗಿದೆ. ಸೊ ಇದನ್ನ ಚೆನ್ನಾಗಿ ಇನ್ನೂ ಒಂದ್ಸಾರಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನ ನಾವು ಸ್ಟ್ರೈನ್ ಮಾಡ್ಕೋಬೇಕು. ಇದು ನಮ್ಮ ಅರ್ಶನ ಆಗ್ಬೋದು, ಸ್ಯಾಫ್ರಾನ್ ಆಗ್ಬೋದು, ಇದೆಲ್ಲ ತುಂಬಾ ಹಳೆಯ ಕಾಲದ್ದು. ಸೊ ಇದೆಲ್ಲ ನ್ಯಾಚುರಲ್ ರೆಮಿಡಿ. ನನ್ನ ಚಾನೆಲ್ ನಲ್ಲಿ ಆದಷ್ಟು ನ್ಯಾಚುರಲ್ ಆಗಿರುವಂತ ಅಡುಗೆ ಮನೆಯಲ್ಲಿ ಸಿಗುವಂತದ್ದನ್ನೇ ನಾನು ತೋರಿಸ್ತಾ ಇರ್ತೀನಿ. ಸೊ ನನ್ನ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನನ್ನ ಚಾನಲ್ಗೆ 10,000 ಸಬ್ಸ್ಕ್ರೈಬರ್ ಬೇಕು ಪ್ಲೀಸ್. ಹಾಗಾಗಿ ನೋಡ್ತಾ ಇರೋ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಐಕನ್ ಆಲ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ. ಮತ್ತೆ ನನಗೂ ಕೂಡ 10,000 ಸಬ್ಸ್ಕ್ರೈಬರ್ ಬೇಕು, ತುಂಬಾ ಬೇಡ, ಸಾಕು ನನ್ಗೆ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಚೆನ್ನಾಗಿ ಇದನ್ನ ಸ್ಟ್ರೈನ್ ಮಾಡ್ಕೊಳ್ಬೇಕು. ಅರಿಶಿಣದ ಪುಡಿಯನ್ನ ಏನಾದ್ರೂ ತಗೊಂಡಿದ್ರೆ ಈ ರೀತಿಯಾಗಿ ಸ್ಟ್ರೈನ್ ಮಾಡೋ ಒಂದು ಇದಿರೋದಿಲ್ಲ. ಯಾಕೆಂದ್ರೆ ನಾವು ಅದರಲ್ಲಿ ಕೇಸರಿ ಹಾಕೊಂಡಿರ್ತೀವಿ, ಅಲೋವೆರಾ ಜೆಲ್ಲು, ರೋಸ್ ವಾಟರ್, ಇದೆಲ್ಲ ನಮ್ಗೆ ಹಾಗೇನೆ ಯೂಸ್ ಮಾಡ್ಬೋದು. ಆದ್ರೆ ಇದು ನಾವು ಹಸಿ ಅರಿಶಿನ ತಗೊಂಡಿರೋದ್ರಿಂದ ಇದನ್ನ ನಾವು ಸ್ಟ್ರೈನ್ ಮಾಡ್ಬೇಕಾಗತ್ತೆ. ಪುಡಿ ತಗೊಂಡಿದ್ರೆ ಸ್ಟ್ರೈನ್ ಮಾಡುವಂಥದ್ದು ಏನಿಲ್ಲ. ಕಲ್ಸ್ಬಿಟ್ಟು ಸ್ವಲ್ಪ ಅದನ್ನ ಹೀಗೆ ಸೇಮ್ ಪ್ರೊಸೀಜರ್ ಸ್ಟ್ರೈನ್ ಮಾಡೋ ಹಾಗೆ ಇಲ್ಲ. ಸುಮಾರು ಜನ ಹೇಳ್ತಾ ಇರ್ತೀರಾ, ನಾನು ವಿಡಿಯೋದಲ್ಲಿ ಪೂರ್ತಿ ಎಲ್ಲ ಹೇಳಿರ್ತೀನಿ,
ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಮಧ್ಯದಲ್ಲಿ ಹೇಳಿರ್ತೀನಿ. ಸೊ ಹಾಗಾಗಿ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಸ್ವಲ್ಪ ನೋಡಿ ಹೊರಟೋದ್ರೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡಿನೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಖಂಡಿತ ಕಮೆಂಟಲ್ಲಿ ಹಾಕಿ. ನಾನು ಸಾಧ್ಯ ಆದಷ್ಟು ನಾನು ಪ್ರತಿಯೊಂದು ಕಮೆಂಟಿಗೂ ನಾನು ಆನ್ಸರ್ ಮಾಡ್ತೀನಿ. ಈಗ ಇದಕ್ಕೆ ನಾವು ಗ್ಲಿಸರಿನ್ ಅನ್ನ ಸೇರಿಸ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಅಷ್ಟು ಗ್ಲಿಸರಿನ್ ಅನ್ನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನೀವು 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕೊಂಡ್ರೆ ಅಲೋವೆರಾ ಜೆಲ್ಲು ನಿಮಗೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಕಾಗತ್ತೆ. ಮತ್ತೆ ಇಲ್ಲಿ ನೋಡಿ ನಾನು ಹೇಳಿದೆ ನಿಮಗೆ ಅಲೋವೆರಾ ಜೆಲ್ ಜಾಸ್ತಿ ಬೇಕಾಗತ್ತೆ ಅಂತ. ಸೊ ಹಾಗಾಗಿ ನನಗೆ ತುಂಬಾ ಲಿಕ್ವಿಡ್ ತರ ಆಗಿತ್ತು. ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದೀನಿ. ಈಗ ನಾನು ನಿಮ್ಮ ಮೆಜರ್ಮೆಂಟ್ಗೆ ಹೇಳ್ತೀನಿ. 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ತಗೊಂಡಿದ್ರೆ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ಲು, ಒಂದು 4 ರಿಂದ 5 ಕೇಸರಿ ದಳಗಳು ಅಂದ್ರೆ ಸ್ಯಾಫ್ರಾನ್. ನೆಕ್ಸ್ಟ್ ಇದಕ್ಕೆ ನಾವು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ರೋಸ್ ವಾಟರ್ ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಗ್ಲಿಸರಿನ್ ಇಷ್ಟನ್ನು ಹಾಕೊಂಡ್ರೆ ಸಾಕಾಗುತ್ತೆ. ನೀವು ಇದಿಷ್ಟನ್ನು ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ, ಅರಿಶಿನ ಪುಡಿಯಿಂದ ಮಾಡೋದಾದ್ರೆ ಇದಿಷ್ಟನ್ನು ಮಿಕ್ಸ್ ಮಾಡಿ ಸೋಕ್ ಮಾಡ್ಲಿಕ್ಕೆ ಇಟ್ಬಿಡಿ. ಮಿಕ್ಸ್ ಮಾಡಿ ಆಮೇಲೆ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಸ್ಟ್ರೈನ್ ಮಾಡೋದ್ರಿಂದ ಗ್ಲಿಸರಿನ್ ಸ್ವಲ್ಪ ಹಾರ್ಡ್ ಬರುತ್ತೆ, ಅದಕ್ಕೋಸ್ಕರ ಸ್ಟ್ರೈನ್ ಮಾಡಿದ ನಂತರ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಇದನ್ನ ಯಾವಾಗ ಹಚ್ಚಬೇಕು ಅಂದ್ರೆ ರಾತ್ರಿ ಹೊತ್ತು ಹಚ್ಚಬೇಕು. ರಾತ್ರಿ ಮುಖ ಎಲ್ಲ ತೊಳೆದ್ಮೇಲೆ ಒಂದ್ಸರಿ ವೈಪ್ ಮಾಡಿಕೊಂಡು ಅದ್ರ ಮೇಲೆ ಈ ರೀತಿಯಾಗಿ ನಾವು ಸ್ಪ್ರೆಡ್ ಮಾಡ್ಕೊಂಡು ಬಿಟ್ಬಿಡ್ಬೇಕು. ಏನು ಮಸಾಜ್ ಮಾಡುವಂಥದ್ದು ಏನು ಬೇಡ, ಜಸ್ಟ್ ನೀವು ಅಪ್ಲೈ ಮಾಡಿ ಮಲ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ಕಲರು ತುಂಬಾ ಡಾರ್ಕ್ ಆಗಿ ಬಂದಿದೆ. ಸೊ ಹಂಗಾಗಿ ನೀವು ಅರಿಶಿಣದ ಕ್ವಾಂಟಿಟಿಯನ್ನ ಕಡಿಮೆ ಹಾಕೊಳ್ಳಿ. ಆಗ ನಿಮಗೆ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ. ಬೆಳಗ್ಗೆ ಎದ್ದು ಮುಖ ವಾಶ್ ಮಾಡ್ಕೊಳ್ಳಿ. ಡಿಯರ್ ವ್ಯೂವರ್ಸ್, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸಿಗೂ ವಿಡಿಯೋನ ಶೇರ್ ಮಾಡಿ. ನೋಡ್ತಿರೋ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಐಕನ್ ಆಲ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್.